ಹಾಯ್ ಫ್ರೆಂಡ್ಸ್, ಮಾವಿನ ಹಣ್ಣು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಎಲ್ರಿಗೂ ಇಷ್ಟ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಎಲ್ರಿಗೂ ಇಷ್ಟ. ಮಾವಿನ ಹಣ್ಣಿನ ಸೀಸನ್ಗೆ ಜನ ಕಾಯ್ತಾ ಇರ್ತಾರೆ. ಆದ್ರೆ ಮಾರ್ಕೆಟ್ನಲ್ಲಿ ಸಿಗೋ ಮಾವಿನ ಹಣ್ಣುಗಳು ಸೇಫಾ? ಹಣ್ಣುಗಳಲ್ಲಿ ಬ್ಯಾನ್ ಆಗಿರೋ ಕೆಮಿಕಲ್ ಬಳಸಲಾಗ್ತಿದ್ಯಾ? ಮಾವಿನ ಹಣ್ಣಿನ ಮೇಲೆ ಕೆಮಿಕಲ್ ಹಾಕಿದ್ರೆ ಅದು ಹಣ್ಣಿನ ಒಳಗೆ ಹೋಗಲ್ವಾ? ಹಣ್ಣಲ್ಲಿ ವಿಷಕಾರಿ ಕೆಮಿಕಲ್ ಇದೆಯಾ ಇಲ್ವಾ ಕಂಡುಹಿಡಿಯೋದು ಹೇಗೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ mastmaga.comಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಆಗಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಣ್ಣುಗಳ ರಾಜ ಮಾವಿನ ಹಣ್ಣು. ಮಾವಿನ ಹಣ್ಣಿನ ಸೀಸನ್ ಶುರುವಾಗಿದೆ. ಇನ್ನು 3-4 ತಿಂಗಳುಗಳ ಕಾಲ ಯಾವ ಮಾರ್ಕೆಟ್ಗೆ ಹೋದ್ರೂ ಮಾವಿನ ಹಣ್ಣುಗಳದ್ದೇ ರಾಜ್ಯಭಾರ. ಹಣ್ಣುಗಳ ರಾಜ ಅನ್ನೋ ಬಿರುದು ಕೂಡ ಇದಕ್ಕಿದೆ. 100ಕ್ಕೂ ಹೆಚ್ಚು ಬಗೆಯ ಮಾವಿನ ಹಣ್ಣುಗಳಿದ್ದು ಭಾರತದ ರಾಷ್ಟ್ರೀಯ ಹಣ್ಣು ಕೂಡ ಹೌದು. ಇವುಗಳಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅನ್ನೋದು ಬಿಟ್ರೆ ಉಳಿದಂತೆ ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಫೈಬರ್, ವಿಟಮಿನ್ ಸಿ, ವಿಟಮಿನ್ ಎ, ಫಾಲಿಕ್ ಆಸಿಡ್, ಪೊಟ್ಯಾಷಿಯಂ ಮತ್ತು ಐರನ್ ಅಂಶಗಳಿರುತ್ತೆ. ಹೊಟ್ಟೆಯ ಆರೋಗ್ಯಕ್ಕೆ, ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ, ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡೋಕೆ, ರಕ್ತದೊತ್ತಡ ಕಡಿಮೆ ಮಾಡುವಲ್ಲಿ ಇವು ಸಹಕಾರಿಯಾಗಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾವಿನ ಹಣ್ಣು ತುಂಬಾ ರುಚಿಯಾಗಿರುತ್ತೆ. ಮಾವು ಹಣ್ಣು ಮಾಡಲು ಕೆಮಿಕಲ್ಸ್ ಬಳಕೆ. ಮಾವಿನ ಹಣ್ಣಿನಿಂದ ಆಗೋ ಅನುಕೂಲಗಳ ಬಗ್ಗೆ ಹೇಳಿದ್ವಲ್ಲ, ಅದು ಮರದಲ್ಲೇ ನೈಸರ್ಗಿಕವಾಗಿ ಕಾಯಿಯಿಂದ ಹಣ್ಣಾಗುತ್ತಲ್ವಾ, ಅದರ ಬಗ್ಗೆ. ಆದ್ರೀಗ ಮಾರ್ಕೆಟ್ನಲ್ಲಿ ಸಿಗೋ ಮಾವಿನ ಹಣ್ಣುಗಳು ಅಷ್ಟು ಸೇಫ್ ಆಗಿ ಉಳ್ದಿಲ್ಲ. ಯಾಕಂದ್ರೆ ಮಾವಿನಕಾಯಿ ಹಣ್ಣು ಮಾಡಲು ಅಪಾಯಕಾರಿ ಕೆಮಿಕಲ್ಗಳನ್ನ ಬಳಸಲಾಗ್ತಿದೆ. ಕ್ಯಾಲ್ಸಿಯಂ ಕಾರ್ಬೈಡ್, ಎಥೆಪೋನ್ ಅನ್ನೋ ರಾಸಾಯನಿಕ ಬಳಸಿ ಜನರ ಜೀವದ ಜೊತೆ ಆಟ ಆಡಲಾಗ್ತಿದೆ. ಕ್ಯಾಲ್ಸಿಯಂ ಕಾರ್ಬೈಡ್ನಿಂದ ಅಸಿಟೈಲಿನ್ ಅನ್ನೋ ಗ್ಯಾಸ್ ಬಿಡುಗಡೆಯಾಗಿ ಮಾವಿನಕಾಯಿ ಹಣ್ಣಾಗುತ್ತೆ. ಇನ್ನು ಎಥೆಫೋನ್ನಿಂದ ಎಥಿಲಿನ್ ಅನ್ನೋ ಗ್ಯಾಸ್ ರಿಲೀಸ್ ಆಗಿ ಕಾಯಿ ಹಣ್ಣಾಗತ್ತೆ. ಜೊತೆಗೆ ಹಣ್ಣು ತುಂಬಾ ಸಾಫ್ಟ್ ಆಗಿ ಒಳ್ಳೆ ಸ್ಮೆಲ್, ಕಲರ್ ಬರುತ್ತೆ. ಹಣ್ಣಿನ ರುಚಿ, ಸ್ವೀಟ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಯಾವ ಕೆಮಿಕಲ್ ಅಪಾಯ ಗೊತ್ತಾ? ಈ ಕೆಮಿಕಲ್ಗಳಲ್ಲಿ ಎಥಿಲಿನ್ ಗ್ಯಾಸ್ ಬಳಸೋದು ಅಷ್ಟು ಹಾನಿಕರವಲ್ಲ. ಇದು ನೈಸರ್ಗಿಕವಾಗಿ ಒಂದು ಕಾಯಿ ಹಣ್ಣಾಗುವಾಗಲೂ ಈ ಗ್ಯಾಸ್ ಉತ್ಪತ್ತಿಯಾಗುತ್ತೆ. ಆದ್ರೆ ಸ್ವಲ್ಪ ವೇಗವಾಗಿ ಹಣ್ಣು ಮಾಡಲು ಈ ಗ್ಯಾಸ್ ಅನ್ನ ಕೃತಕವಾಗಿಯೂ ಬಳಸಲಾಗುತ್ತೆ. ಇದಕ್ಕೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದಕ್ಕೆ ರೂಲ್ಸ್ ಫಿಕ್ಸ್ ಮಾಡಿದೆ. ಆದ್ರೆ ಮಾವು ಹಣ್ಣು ಮಾಡಲು ಬಳಸೋ ಇನ್ನೊಂದು ಕೆಮಿಕಲ್ ಕ್ಯಾಲ್ಸಿಯಂ ಕಾರ್ಬೈಡ್ ತುಂಬಾ ಅಪಾಯಕಾರಿಯಾಗಿದೆ. ಹೀಗಾಗಿಯೇ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಹಣ್ಣು ಮಾಡೋದಕ್ಕೆ ಈ ಕೆಮಿಕಲ್ ಬಳಸೋದನ್ನ ಬ್ಯಾನ್ ಮಾಡಲಾಗಿದೆ. ಆದ್ರೂ ಭಾರತದ ಮಾವು ಬೆಳೆಗಾರರು ಈ ವಿಷಕಾರಿ ಕೆಮಿಕಲ್ ಬಳಸೋದು ನಿಲ್ಲಿಸಿಲ್ಲ. ಹೀಗಾಗಿ ಆಗಾಗ್ಗೆ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿದ್ದ ಮಾವಿನ ಹಣ್ಣುಗಳನ್ನ ಆಗಾಗ್ಗೆ ಸೀಸ್ ಮಾಡಿರೋ ಸುದ್ದಿಗಳು ಬರ್ತಾ ಇರುತ್ತೆ. ಕ್ಯಾಲ್ಸಿಯಂ ಕಾರ್ಬೈಡ್ ವೆಲ್ಡಿಂಗ್ನಲ್ಲಿ ಬಳಸಲಾಗುತ್ತೆ. ಹೀಗಾಗಿ ಇದು ಸುಲಭವಾಗಿ ಮಾರ್ಕೆಟ್ನಲ್ಲಿ ಲಭ್ಯವಿದೆ. ಇನ್ನು ಇತ್ತೀಚೆಗಷ್ಟೇ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸದಂತೆ ಮಾವು ವ್ಯಾಪಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ಈ ಸಂಬಂಧ ಸೂಕ್ತ ಪರಿಶೀಲನೆ ನಡೆಸುವಂತೆ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆಯೂ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಕ್ಯಾಲ್ಸಿಯಂ ಕಾರ್ಬೈಡ್ನಿಂದ ಏನಾಗುತ್ತೆ? ಕ್ಯಾಲ್ಸಿಯಂ ಕಾರ್ಬೈಡ್ ವಿಷಕಾರಿ, ಹಾಗಂತ ಇದು ಒಂದೇ ಸಲ ಏನೂ ಹಾನಿ ಮಾಡೋದಿಲ್ಲ. ಆದ್ರೆ ಸ್ಲೋ ಪಾಯ್ಸನ್ ರೀತಿ ಕೆಲಸ ಮಾಡುತ್ತೆ. ಆರ್ಸೆನಿಕ್ ಮತ್ತು ಫಾಸ್ಫರಸ್ನಂಥ ಅಂಶಗಳನ್ನ ಸೃಷ್ಟಿಸುತ್ತೆ. ಇದು ಮನುಷ್ಯನ ದೇಹದಲ್ಲಿ ಟಾಕ್ಸಿಕ್ ರೀತಿ ಕೆಲಸ ಮಾಡುತ್ತೆ. ಇವುಗಳು ಕಾಲ ಕಳೆದಂತೆ ನ್ಯೂರೋಲಾಜಿಕಲ್ ವ್ಯವಸ್ಥೆಯ ಮೇಲೆಯೇ ಹಾನಿಯಾಗುತ್ತೆ. ತಲೆನೋವು, ತಲೆ ತಿರುಗುವಿಕೆ, ಮೂಡ್ ಡಿಸ್ಟರ್ಬೆನ್ಸ್, ಯಾವಾಗ್ಲೂ ನಿದ್ದೆ ಕಾಡೋದು, ಮೆಂಟಲ್ ಕನ್ಫ್ಯೂಷನ್, ಮೆಮೊರಿ ಲಾಸ್ ನಂತಹ ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ಜೊತೆಗೆ ಮೂಗು, ಬಾಯಿ, ಗಂಟಲಿನಲ್ಲಿ ಇರಿಟೇಷನ್ ಆಗೋದು, ಆಹಾರ ನುಂಗೋಕೆ ಕಷ್ಟ ಆಗೋದು, ನಿರಂತರ ಬಾಯಾರಿಕೆ, ವಾಂತಿ, ಚರ್ಮದ ಸಮಸ್ಯೆ, ಅಲ್ಸರ್, ಲೋ ಬಿಪಿ, ವೀಕ್ನೆಸ್, ರೆಸ್ಪಿರೇಟರಿ ಸಮಸ್ಯೆಗಳು ಕೂಡ ಎದುರಾಗಬಹುದು. ಕೆಮಿಕಲ್ ಪತ್ತೆ ಹಚ್ಚೋದು ಹೇಗೆ? ಹಣ್ಣುಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿದಾರಾ ಇಲ್ವಾ ಅಂತ 100% ಕಂಡುಹಿಡಿಯೋಕೆ ಸಾಧ್ಯ ಇಲ್ಲ. ಹಾಗ್ ಮಾಡ್ಬೇಕಾದ್ರೆ ಮಾವಿನ ಹಣ್ಣು ಹಿಡ್ಕೊಂಡು ಲ್ಯಾಬ್ಗೆ ಹೋಗ್ಬೇಕಾಗತ್ತೆ. ಗ್ರಾಹಕರಿಗೆ ಇದು ಸುಲಭವಾಗಿ ಲಭ್ಯವಿರೋದಿಲ್ಲ. ಹೀಗಾಗಿ ಕೆಲವೊಂದು ಸಾಮಾನ್ಯ ಜ್ಞಾನ ಬಳಸಿ ಕ್ಯಾಲ್ಸಿಯಂ ಕಾರ್ಬೈಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬಹುದು. ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡಿರೋ ಹಣ್ಣುಗಳ ಕಲರ್ ನ್ಯಾಚುರಲ್ ಆಗಿ ಇರೋದಿಲ್ಲ, ತುಂಬಾ ಕಲರ್ಫುಲ್ ಆಗಿರುತ್ತೆ. ಅಗತ್ಯಕ್ಕಿಂತ ಜಾಸ್ತಿ ಯೆಲ್ಲೋ ಅಥವಾ ಆರೆಂಜ್ ಬಣ್ಣ ಕಾಣಿಸುತ್ತೆ. ಜೊತೆಗೆ ಶೈನಿಯಾಗಿರುತ್ತೆ. ನೈಸರ್ಗಿಕವಾಗಿ ಹಣ್ಣಾಗಿದ್ರೆ ಮಾವಿನ ಹಣ್ಣು ತುಂಬಾ ಜ್ಯೂಸಿ ಆಗಿರುತ್ತೆ.
ಹಣ್ಣು ಕಟ್ ಮಾಡ್ತಲೇ ರಸ ಇಳಿಯೋಕೆ ಶುರುವಾಗುತ್ತೆ. ಅದೇ ಕೆಮಿಕಲ್ ಬಳಸಿ ಹಣ್ಣು ಮಾಡಿದ್ರೆ ಈ ಜ್ಯೂಸಿನೆಸ್ ಕಡಿಮೆ ಇರುತ್ತೆ. ನೈಸರ್ಗಿಕವಾಗಿ ಹಣ್ಣಾಗಿದ್ರೆ ಅದನ್ನ ತಿಂದಾಗ ತುಂಬಾ ಆಹ್ಲಾದಕರವಾಗಿರುತ್ತೆ. ಅದೇ ಕೆಮಿಕಲ್ ಬಳಸಿ ಹಣ್ಣು ಮಾಡಿದ್ರೆ ತಿನ್ನುವಾಗಲೂ ಗೊತ್ತಾಗುತ್ತೆ. ತಿನ್ನುವಾಗ ನಾಲಗೆ ನುಂಗುವಾಗ ಗಂಟಲು ಲೈಟ್ ಆಗಿ ಉರಿ ಉರಿ ಫೀಲ್ ಆಗುತ್ತೆ. ಮಾವು ಹಣ್ಣಾಗಿರುತ್ತೆ, ಆದ್ರೆ ಅದನ್ನ ಕೈಗೆತ್ತಿಕೊಂಡು ಸ್ಮೆಲ್ ಮಾಡಿದ್ರೆ ಸ್ವಲ್ಪವೂ ಸ್ಮೆಲ್ ಇರೋದಿಲ್ಲ. ಬದಲಾಗಿ ನೈಲ್ ಪಾಲಿಶ್ ರಿಮೂವರ್ ರೀತಿ ಬೇರೆಯದ್ದೇ ಸ್ಮೆಲ್ ಬರುತ್ತೆ. ಆಗ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿರೋ ಸಾಧ್ಯತೆ ಇರುತ್ತೆ. ಹಣ್ಣು ಖರೀದಿಸೋದಕ್ಕೆ ಹೋದಾಗ ಒತ್ತಿ ನೋಡಿ ತೆಗೆದುಕೊಳ್ಳಿ. ಅಂಗಡಿಯವರು ಬಿಡಲ್ಲ, ಆದ್ರೂ ಒತ್ತಿ ನೋಡಿ. ಹಣ್ಣು ತುಂಬಾ ಮೃದುವಾಗಿದ್ರೆ ಅವುಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿದ್ದಾರೆ ಅಂತ ಅರ್ಥ. ಯಾಕಂದ್ರೆ ಈ ಕೆಮಿಕಲ್ ಹಣ್ಣಿನ ಸೆಲ್ ವಾಲ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ. ಇದರಿಂದ ಮೆತ್ತಗೆ ಅನ್ಸುತ್ತೆ. ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿರೋ ಹಣ್ಣುಗಳನ್ನ ಮುಟ್ಟಾಗ ಅದು ಸ್ವಲ್ಪ ಬಿಸಿ ಇದೆ ಅನ್ಸುತ್ತೆ. ಹಾಗಿದ್ರೆ ಹಣ್ಣಲ್ಲಿ ಇನ್ನೂ ಕ್ಯಾಲ್ಸಿಯಂ ಕಾರ್ಬೈಡ್ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅದೇ ನ್ಯಾಚುರಲ್ ಆಗಿ ಹಣ್ಣಾಗಿದ್ರೆ ಅವುಗಳು ಕೂಲ್ ಆಗಿರುತ್ತವೆ. ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿರೋ ಹಣ್ಣುಗಳನ್ನ ಮುಖದ ಹತ್ರ ತಂದು ಸ್ಮೆಲ್ ನೋಡಿದ್ರೆ ಸ್ವಲ್ಪ ಹೊತ್ತಾದ ಬಳಿಕ ಮುಖ ತುರಿಕೆ ಬರೋದಕ್ಕೆ ಶುರುವಾಗುತ್ತೆ. ಇಂಥ ಹಣ್ಣುಗಳನ್ನ ಮಾರ್ತಿರೋ ಅಂಗಡಿಗಳ ಮುಂದೆ ಹಾದು ಹೋದ್ರೆ ಸಾಕು, ಒಂದ್ ರೀತಿ ಗ್ಯಾಸ್ ರೀತಿಯ ಸ್ಮೆಲ್ ಬರುತ್ತೆ. ತೊಟ್ಟಿನ ಬಳಿ ಟೊಳ್ಳಾಗಿದ್ರೂ ಅದರಲ್ಲಿ ಈ ಕೆಮಿಕಲ್ ಬಳಕೆಯಾಗಿದೆ ಅಂತಾನೆ ಅರ್ಥ. ಮಾವಿನ ಹಣ್ಣು ಫುಲ್ ಮಾಗದೇ ಇದ್ರೂ ಅವುಗಳ ಮೇಲೆ ಕಪ್ಪು ಚುಕ್ಕೆಗಳು ಬಿದ್ದಿದ್ರೆ ಅವುಗಳಲ್ಲೂ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿರೋ ಸಾಧ್ಯತೆ ಇರುತ್ತೆ. ಹಣ್ಣು ತಂದು ನೀರಿಗೆ ಸ್ವಲ್ಪ ಅಡುಗೆ ಸೋಡಾ ಹಾಕಿ ನೆನೆಸಿಡಿ. 15ರಿಂದ 20 ನಿಮಿಷ ಬಿಟ್ಟು ತೊಳೆದಾಗ ಹಣ್ಣಿನ ಕಲರ್ ಬದಲಾದ್ರೆ ಅದರಲ್ಲಿ ಕೆಮಿಕಲ್ ಬಳಸಿದ್ದಾರೆ ಅಂತ ಅರ್ಥ. ಸಿಪ್ಪೆಯ ಒಳಗೂ ಹೋಗುತ್ತಾ ಕೆಮಿಕಲ್. ನಾವು ಹಣ್ಣುಗಳನ್ನ ತಂದಾಗ ಚೆನ್ನಾಗಿ ತೊಳೆದ್ರೆ ಸಾಕು, ಕೆಮಿಕಲ್ ಹೋಗುತ್ತೆ ಅಂತ ಅಂದ್ಕೊಳ್ತೀವಿ. ಆದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿದ್ದಾಗ ಎಷ್ಟು ತೊಳೆದ್ರೂ ಅದು ಹೋಗೋದಿಲ್ಲ. ಹಣ್ಣಿನ ಮೇಲ್ಪದರದಲ್ಲಿ ಗ್ಯಾಸ್ ರಿಲೀಸ್ ಮಾಡ್ತಾ ಇರುತ್ತೆ. ಇನ್ನು ಹಣ್ಣಿನ ಸಿಪ್ಪೆ ತೆಗೆದು ಬರೀ ಹಣ್ಣು ತಿಂತೀವಿ ಅಂದ್ರೆ ಅಲ್ಲೂ ತೊಂದರೆ ಇರುತ್ತೆ. ಹಣ್ಣು ಮಾಡಲು ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿದ್ರೆ ಆ ಪ್ರೋಸೆಸ್ನಲ್ಲಿ ಆ ಹಣ್ಣಿನ ಒಳಭಾಗಕ್ಕೂ ಆ ವಿಷಕಾರಿ ಅಂಶ ಅಬ್ಸರ್ವ್ ಆಗಿರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿರೋ ಹಣ್ಣುಗಳನ್ನ ತೊಳೆದು ತಿಂದ್ರೂ ಸಿಪ್ಪೆ ತೆಗೆದು ತಿಂದ್ರೂ ಆರೋಗ್ಯಕ್ಕೆ ಅಪಾಯಕಾರಿಯಾಗಿರುತ್ತೆ. ಸೇಫ್ ಆಗಿ ಹಣ್ಣು ತಿನ್ನೋದು ಹೇಗೆ? ಹಾಗಾದ್ರೆ ಸೇಫ್ ಆಗಿ ಹಣ್ಣು ತಿನ್ನೋದು ಹೇಗೆ ಅನ್ನೋ ಅನುಮಾನ ಮೂಡುತ್ತೆ. ಹೀಗಾಗಿ ರೈತರಿಂದಲೇ ನೇರವಾಗಿ ಹಣ್ಣುಗಳನ್ನ ಖರೀದಿಸೋದು ತುಂಬಾ ಒಳ್ಳೆಯದು. ಉದಾಹರಣೆಗೆ ಬೆಂಗಳೂರಿಗರು ಸುತ್ತಮುತ್ತಲಿನ ಊರುಗಳಿಂದ ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರದಿಂದ ಡೈರೆಕ್ಟ್ ಆಗಿ ಹಣ್ಣುಗಳನ್ನ ತರಿಸಿಕೊಳ್ಬಹುದು. ಇವುಗಳು ಕ್ಯಾಲ್ಸಿಯಂ ಕಾರ್ಬೈಡ್ ಫ್ರೀ ಆಗಿರುತ್ತೆ. ಅಲ್ಲದೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ವೆಬ್ಸೈಟ್ ಇದ್ದು ಆನ್ಲೈನ್ನಲ್ಲೂ ಹಣ್ಣು ತರಿಸ್ಕೋಬಹುದು. ಇದು ಸರ್ಕಾರದ ಸಂಸ್ಥೆ ಆಗಿದ್ರಿಂದ ತುಂಬಾ ಸೇಫ್ ಆಗಿರುತ್ತೆ. ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ ನೋಡಿ. ಇನ್ನೂ ಬೆಸ್ಟ್ ಆಪ್ಷನ್ ಅಂದ್ರೆ ಹಳ್ಳಿಗಳ ಕಡೆ ಅಂದ್ರೆ ಊರಿನ ಕಡೆ ಹೋದಾಗ ರೈತರಿಂದ ನೇರವಾಗಿ ಖರೀದಿಸಿ ತರೋದು. ಇದು ತುಂಬಾ ನೈಸರ್ಗಿಕವಾಗಿ ಇರುತ್ತೆ. ರೈತರು ಈ ರೀತಿ ಕೆಮಿಕಲ್ ಬಳಸೋದಿಲ್ಲ. ಬದಲಾಗಿ ರೈತರು ಮತ್ತು ಗ್ರಾಹಕರ ನಡುವೆ ಇರ್ತಾರಲ್ವಾ ವ್ಯಾಪಾರಿಗಳು, ಮಧ್ಯವರ್ತಿಗಳು, ಇವರಿಂದ ಈ ರೀತಿ ಕೆಮಿಕಲ್ಗಳ ಬಳಕೆಯಾಗುತ್ತೆ. ಇನ್ನು ಕಾಡಲ್ಲಿ ಬೀಳೋ ಸಣ್ಣ ಸಣ್ಣ ಮಾವಿನ ಹಣ್ಣುಗಳಂತೂ ಕಂಪ್ಲೀಟ್ ನ್ಯಾಚುರಲ್ ಆಗಿರುತ್ತೆ. ಅವುಗಳಿಗೂ ಗೊಬ್ಬರನೂ ಬೇಕಿಲ್ಲ, ರಾಸಾಯನಿಕಗಳ ಸಿಂಪಡಣೆನೂ ಆಗಲ್ಲ, ಕೆಮಿಕಲ್ ಹಾಕಿ ಹಣ್ಣು ಮಾಡೋದು ಇಲ್ಲ. ಫ್ರೆಂಡ್ಸ್, ಇದು ಮಾವಿನ ಹಣ್ಣು ಪ್ರಿಯರಿಗೆ ಒಂದು ಎಚ್ಚರಿಕೆ ಸಂದೇಶ. ಹಾಗಂತ ಹಣ್ಣು ತಿನ್ನಲೇಬೇಡಿ ಅಂತಲ್ಲ, ಸ್ವಲ್ಪ ನೋಡಿ ಮಾಡಿ ತಿನ್ನಿ ಅನ್ನೋದು ನಮ್ಮ ಅಭಿಪ್ರಾಯ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಕೆಮಿಕಲ್ ಬಳಸಿ ಹಣ್ಣು ಮಾಡಿರೋದನ್ನ ಕಂಡುಹಿಡಿಯೋಕೆ ನಿಮ್ಮ ಬಳಿ ಬೇರೆ ಏನಾದ್ರೂ ಟೆಕ್ನಿಕ್ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವಿನ್ನೂ mastmagga.comಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಆಗಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.